4th unit test 2024-25 class 4 standard subject ಕನ್ನಡ. ಸೊ 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ವಿದ್ಯಾರ್ಥಿಗಳೇ. 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ಪದಗಳ ಅರ್ಥ ಬರೀರಿ. ಹಾರ್ಡ್ ವರ್ಡ್ಸ್ ಪದಗಳ ಅರ್ಥವನ್ನು ಬರೀತಕ್ಕಂಥದ್ದು. ಚರ್ಚೆ ಅಂತಕ್ಕಂಥ ಪದದ ಅರ್ಥವನ್ನು ಬರೀರಿ. ಗಗನ, ಪತ್ರ, ವಿನಂತಿ, ಜೋಡು. ಹೀಗೆ ಮುಂದಿನ ಪ್ರಶ್ನೆ ಸೆಕೆಂಡ್ ಬೀಟ್. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಆನ್ಸರ್ಸ್. 1 marks ಕ್ವಶನ್ ಆನ್ಸರ್ಸ್. ಸೊ ಇಲ್ಲಿ 5 ಅಂಕದ ಇದು ಕೂಡ ಪ್ರಶ್ನೆ ಆಗಿದೆ. ಶಿಕ್ಷಕರು ಮಕ್ಕಳಿಗೆ ಯಾವ ಆಟ ಆಡಿಸುವುದಾಗಿ ಹೇಳಿದರು? ಸೊ ಇಲ್ಲಿ ಶಿಕ್ಷಕರು ಮಕ್ಕಳಿಗೆ ಯಾವ ಆಟ ಆಡಿಸುವುದಾಗಿ ಹೇಳಿದರು? 1 ಅಂಕದ ಪ್ರಶ್ನೆಯಾಗಿದೆ. ಮುಂದಿನ ಪ್ರಶ್ನೆ 2. ಕಾಡು ಗುಬ್ಬಚ್ಚಿಯ ಕುತ್ತಿಗೆಯ ಕೆಳಗೆ ಯಾವ ಬಣ್ಣವಿತ್ತು? ಮುಂದಿನ ಪ್ರಶ್ನೆ 3. ಗಾಳಿಪಟ ಯಾವುದಕ್ಕೆ ಸಿಕ್ಕಿಕೊಂಡಿತು? ಮುಂದಿನ ಪ್ರಶ್ನೆ 4. ಶ್ರೀರಂಗಪಟ್ಟಣ ಯಾವ ಜಿಲ್ಲೆಗೆ ಸೇರಿದೆ? ಮುಂದಿನ ಪ್ರಶ್ನೆ 5. ಟಿಪ್ಪು ಸುಲ್ತಾನ್ ವಾಸವಿದ್ದ ಅರಮನೆಯ ಹೆಸರೇನು? ಮುಂದಿನ ಪ್ರಶ್ನೆ ಥರ್ಡ್ ಬೀಟ್. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಹೂ ಟೋಲ್ಡ್ ದಿಸ್ ಟು ಹಿಮ್? ಸೊ ಪ್ರಶ್ನೆ 1. ಊರನ್ನು ಶತ್ರುಗಳಿಂದ ರಕ್ಷಿಸಲು ಕೋಟೆಯನ್ನು ಕಟ್ಟಿದ್ದಾರೆ. ಯಾರು ಹೇಳಿದರು? ಯಾರಿಗೆ ಹೇಳಿದರು? ಪ್ರಶ್ನೆ 2 ಥರ್ಡ್ ಬೀಟ್. ಎಲ್ಲರೂ ನನ್ನ ಹಣ್ಣಿಗಾಗಿ ಮುಗಿ ಬೀಳುತ್ತಾರೆ. ಯಾರು ಹೇಳಿದರು? ಯಾರಿಗೆ ಹೇಳಿದರು? ಬಿಟ್ಟ ಸ್ಥಳ ತುಂಬಿರಿ. ನಾನು ನಿಮ್ಮೆಲ್ಲರ ಡ್ಯಾಶ್. ನಾನು ವರ್ಷದ ತಿಂಗಳು ಹಣ್ಣು ಬಿಡುತ್ತೇನೆ. ಸೊ 5th ಬೀಟ್. ಹೊಂದಿಸಿ ಬರೆಯಿರಿ. ದಾರಾ ಬೇಂದ್ರೆ, ಸಾಕು ತಂತಿ, ಅಷ್ಟಮಿ ಚಂದ್ರ, ಹುಣ್ಣಿಮೆ ಚಂದ್ರ. ಹೀಗೆ 4ನೇ ತರಗತಿಯ ಪ್ರಶ್ನೆ ಪತ್ರಿಕೆ ಆಗಿದೆ ವಿದ್ಯಾರ್ಥಿಗಳೇ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಮತ್ತು ಇಷ್ಟ ಆದರೆ ಕನ್ನಡ ಮೀಡಿಯಂ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಕಮೆಂಟ್ಸ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.